ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಬಯಾಲಜಿದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಕೇಳ್ತಾರೆ. ಈ ಥರ ಕ್ವೆಶನ್ಸ್ ನಾನು ಆಗಲೇ ನೋಡಿದ್ದೀನಿ ಒಂದು ಪ್ರೀವಿಯಸ್ ಇಯರ್ಸ್ ಪೇಪರ್ಸಲ್ಲಿ. ಸೊ ಈ ಚಾಪ್ಟರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಕ್ವೆಶನ್, ಹೂ ಪ್ರಪೋಸ್ಡ್ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್, ಗಿವ್ ದ ಬೇಸಸ್ ಆಫ್ ಕ್ಲಾಸಿಫಿಕೇಷನ್. ಯಾರು ಒಂದು ಕ್ಲಾಸಿಫಿಕೇಷನ್ ಮಾಡಿದ್ದು? ಹೂ ಪ್ರಪೋಸ್ಡ್ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್. ಆನ್ಸರ್ ಏನಿದಕ್ಕೆ ನಾನು MCQಸಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ವಿಟೇಕರ್ ಇನ್ 1969 ಪ್ರಪೋಸ್ಡ್ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಏನು? ಫಸ್ಟ್ ಏನಿದೆ ಸೆಲ್ ಸ್ಟ್ರಕ್ಚರ್ ಅಂದರೆ ದಟ್ ಈಸ್ ಪ್ರೋಕ್ಯಾರಿಯೋಟ್ ಅಥವಾ ಯೂಕ್ಯಾರಿಯೋಟ್. ಬೇಸ್ಡ್ ಆನ್ ಸೆಲ್ ಸ್ಟ್ರಕ್ಚರ್ ನೋಡಿಬಿಟ್ಟು ಇದು ಪ್ರೋಕ್ಯಾರಿಯೋಟ್ ಅಥವಾ ಇದು ಯೂಕ್ಯಾರಿಯೋಟ್ಸ್ ಅಂತ ಕ್ಲಾಸಿಫೈ ಮಾಡಿದ್ರು. ಓಕೆ, ನೆಕ್ಸ್ಟ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಅದು ಆಟೋಟ್ರೋಫಿಕ್ ಅಥವಾ ಹೆಟಿರೋಟ್ರೋಫಿಕ್, ಏನು ಅದ್ರ ನ್ಯೂಟ್ರಿಷನ್ ಹೇಗೆ ಮಾಡುತ್ತೆ, ಅದು ಡಿಪೆಂಡೆಂಟ್ ಇದೆಯೋ ಅಥವಾ ಇಂಡಿಪೆಂಡೆಂಟ್ ಇದೆಯೋ ಅಂತಂದ್ಬಿಟ್ಟು ಆಟೋಟ್ರೋಫಿಕ್ ಅಥವಾ ಹೆಟಿರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನಲ್ಲಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಬಾಡಿ ಆರ್ಗನೈಸೇಷನ್ ಹೇಗಿದೆ, ಯೂನಿಸೆಲ್ಯುಲರ್ ಇದೆಯೋ ಅಥವಾ ಒಂದು ಮಲ್ಟಿಸೆಲ್ಯುಲರೋ ಅಂತಂದ್ಬಿಟ್ಟು. ಓಕೆ, ಇದೆಲ್ಲ ಕ್ಲಾಸಿಫಿಕೇಷನ್ ಆಯಿತು. ನೆಕ್ಸ್ಟ್ ಕ್ವೆಶನ್ ನಂಬರ್ 2, ಲಿಸ್ಟ್ ದ 5 ಕಿಂಗ್ಡಮ್ಸ್ ವಿತ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. 5 ಕಿಂಗ್ಡಮ್ಸ್ ಬಗ್ಗೆ ಇವಾಗ ಒಂದೊಂದೇ ಡೀಟೇಲಾಗಿ ಕಳೆಯೋಣ. ಫಸ್ಟ್ ದ ಮೊನೆರಾ. ಇಲ್ಲೇನಿದೆ ಫಸ್ಟ್ ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಅನಿಮಿಲಿಯಾ, ಪ್ಲಾಂಟೆ. ಓಕೆ, ಯಾವುದು? ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಮತ್ತು ಅನಿಮಿಲಿಯಾ ಇಷ್ಟಿದೆ. ಓಕೆ, ಫಸ್ಟ್ ಮೊನೆರಾ ಅಲ್ಲಿ ಏನಿರುತ್ತೆ? ದ ಸಿಂಗಲ್ ಸೆಲ್ಡ್ ಪ್ರೊಕ್ಯಾರಿಯೋಟಿಕ್ ಆರ್ಗನಿಸಮ್ಸ್ ಲೈಕ್ ದ ಬ್ಯಾಕ್ಟೀರಿಯಾ, ಮೋಸ್ಟ್ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್. ಏನು? ದ ಮೊನೆರಾ ಅಲ್ಲೇನಿರುತ್ತೆ? ಸಿಂಗಲ್ ಸೆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಲೈಕ್ ದ ಬ್ಯಾಕ್ಟೀರಿಯಾ. ಓಕೆ, ನೆಕ್ಸ್ಟ್ ಪಾಯಿಂಟ್, ದ ಪ್ರೊಟಿಸ್ಟಾ ಅಲ್ಲೇನಿರುತ್ತೆ? ದ ಸಿಂಗಲ್ ಸೆಲ್ ಯೂಕ್ಯಾರಿಯೋಟಿಕ್. ಪ್ರೊಟಿಸ್ಟಾ, ದ ಸಿಂಗಲ್ ಸೆಲ್ ಯೂಕ್ಯಾರಿಯೋಟಿಕ್ ವಿಚ್ ಇನ್ಕ್ಲೂಡ್ ಡೈವರ್ಸ್ ಆರ್ಗ್ಯಾನಿಸಮ್ಸ್ ಲೈಕ್ algae, protozoa and diatoms. Okay, next the fungi, the multicellular non-green heterotrophs. Fungi ಯಾರು? multicellular fungi, the multicellular non-green heterotrophs. ಇದೇನು ಆಟೋಟ್ರೋಪ್ಸ್ ಅಲ್ಲ, ಇದು ಹೆಟಿರೋಟ್ರೋಪ್ಸ್. ಯಾರು? ಫಂಗೈ ಏನಿದೆ ಅದು ಹೆಟಿರೋಟ್ರೋಪ್ಸ್. ಎ ಫ್ಯೂ ಆರ್ ಯೂನಿಸೆಲ್ಯುಲಾರ್. ಇದು ಫಂಗೈ ಆಲ್ಮೋಸ್ಟ್ ಮೆಜಾರಿಟಿ ಏನಿರುತ್ತೆ ಮಲ್ಟಿಸೆಲ್ಯುಲರ್ ಇರುತ್ತೆ, ಆದರೆ ಕೆಲವೊಂದು ಫ್ಯೂ ಯೂನಿಸೆಲ್ಯುಲರ್ ಇರುತ್ತೆ ಫಂಗೈ. ಓಕೆ, ಇದೇನಾಗಿರುತ್ತೆ? ದೆ ಲ್ಯಾಕ್ ಕ್ಲೋರೋಫಿಲ್. ಮಶ್ರೂಮ್ಸ್ ಆ್ಯಂಡ್ ಮೋಲ್ಡ್ಸ್ ಇದು ಎಕ್ಸಾಂಪಲ್ಸ್ ಆಫ್ ಫಂಗೈ. ನೋಡಿ, ಎಕ್ಸಾಂಪಲ್ಸ್ ಆಫ್ ಫಂಗೈ ಯಾವುದು? ಮಶ್ರೂಮ್ಸ್, ಮೋಲ್ಡ್ಸ್, ಈಸ್ಟ್ ಇದೆಲ್ಲ ಒಂದು ಫಂಗೈಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ದ ಪ್ಲ್ಯಾಂಟಲ್ಲಿ ಏನಿರುತ್ತೆ? ದ ಮಲ್ಟಿ ಸೆಲ್ಯುಲಾರ್ ಗ್ರೀನ್ ಆಟೋಟ್ರೋಫ್ಸ್ ಇವರು. ಪ್ಲ್ಯಾಂಟೆ ಏನಿದೆ? ಆಟೋಟ್ರೋಫ್ಸ್. ಫಂಗೈ ಏನಿದೆ? ಹೆಟಿರೋಟ್ರೋಫ್ಸ್. ಪ್ಲ್ಯಾಂಟೆ ಆರ್ ದ ಮಲ್ಟಿಸೆಲ್ಯುಲಾರ್ ಗ್ರೀನ್ ಆಟೋಟ್ರೋಫ್ಸ್ such as the higher algae, mosses, ferns and flowering plants. Next the Animalia. ಇದು ಏನಿರುತ್ತೆ? ದ ಮಲ್ಟಿಸೆಲ್ಯುಲಾರ್ ಹೆಟಿರೋಟ್ರೋಫ್ಸ್. ನೋಡಿ, ಫಂಗೈ ಮತ್ತು ಅನಿಮೇಲಿಯಾ ಇದೇನಿರುತ್ತೆ? ಎರಡು ಹೆಟಿರೋಟ್ರೋಫ್ಸ್. ಒಂದು ಪ್ಲ್ಯಾಂಟೆ ಆಟೋಟ್ರೋಫ್ಸ್ ಇರುತ್ತೆ. ಓಕೆ, ಫಂಗೈ ಮತ್ತು ಅನಿಮೇಲಿಯಾ ಅದೆರಡು ಹೆಟಿರೋಟ್ರೋಫ್ಸ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಫಂಗೈ ಮತ್ತು ಅನಿಮೇಲಿಯಾ. ಆದರೆ ಪ್ಲ್ಯಾಂಟೆ ಏನಿದೆ ಅದೊಂದು ಆಟೋಟ್ರೋಫ್ಸ್. ಓಕೆ, ನೆಕ್ಸ್ಟ್ ಅನಿಮೇಲಿಯಲ್ಲಿ ಏನಿರುತ್ತೆ? ದ ಮಲ್ಟಿಸೆಲ್ಯುಲಾರ್ ಹೆಟಿರೋಟ್ರೋಫ್ಸ್ ವಿಚ್ ಲ್ಯಾಕ್ ಸೆಲ್ಯುಲೋಸ್ ಆ್ಯಂಡ್ ಯೂಶಲಿ ಎಕ್ಸಿಬಿಟ್ ಮೂಮೆಂಟ್ ಲೈಕ್ ದ ಇನ್ಸೆಕ್ಟ್ಸ್, ಅರ್ಥ್ವರ್ಮ್, ಬರ್ಡ್ಸ್, ರೆಪ್ಟೈಲ್ಸ್ ಆ್ಯಂಡ್ ಮ್ಯಾಮಲ್ಸ್. ಅನಿಮೇಲಿಯಾ ಏನಿರುತ್ತೆ? ದೇ ಯೂಶಲಿ ಎಕ್ಸಿಬಿಟ್ ಮೂಮೆಂಟ್ ಲೈಕ್ ಇನ್ಸೆಕ್ಟ್ಸ್, ಅರ್ಥ್ವರ್ಮ್, ಬರ್ಡ್ಸ್, ರೆಪ್ಟೈಲ್ಸ್ ಆ್ಯಂಡ್ ಮ್ಯಾಮಲ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 3 ನೋಡಿ, ಗಿವ್ 2 ಫೀಚರ್ಸ್ ಆಫ್ ಪ್ರೊಕ್ಯಾರಿಯೋಟ್ಸ್ನ ಫೀಚರ್ಸ್ ಏನು? ಫಸ್ಟ್, ದ ಪ್ರೊಕ್ಯಾರಿಯೋಟ್ಸ್ ಲ್ಯಾಕ್ ಎ ಟ್ರೂ ನ್ಯೂಕ್ಲಿಯಸ್. ಸಮ್ ಬೇಸಿಕ್ ಪ್ರೋಟೀನ್ಸ್ ಆರ್ ಆಲ್ಸೋ ಆಬ್ಸೆಂಟ್ ಇನ್ ನ್ಯೂಕ್ಲಿಯೋಪ್ಲಾಸಮ್. ಪ್ರೊಕ್ಯಾರಿಯೋಟ್ಸ್ ಮೇನ್ ಏನು ಫೀಚರ್ ಅಂದರೆ ದೇ ಲ್ಯಾಕ್ ಎ ಟ್ರೂ ನ್ಯೂಕ್ಲಿಯಸ್. Next point, the cell wall is rigid and tough. It is covered by gelatinous sheath called slime layer. Cell wall ಹೇಗಿರುತ್ತೆ? ಪ್ರೊಕ್ಯಾರಿಯೋಟ್ಸಲ್ಲಿ ಸೆಲ್ ವಾಲ್ ಹೇಗಿರುತ್ತೆ ಅಂದರೆ the cell wall is rigid and tough. It is covered by a gelatinous sheath called slime layer. ಓಕೆ, ಈ ಸೆಲ್ ವಾಲ್ ಹೇಗಿರುತ್ತೆ? ರಿಜಿಡ್ ಆಗಿರುತ್ತೆ.
ನೆಕ್ಸ್ಟ್ ಕ್ವೆಶನ್, ಗಿವ್ ರೀಸನ್ಸ್ ವೈ ಫಂಗೈ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ಪ್ಲಾಂಟ್ ಕಿಂಗ್ಡಮ್. ಇವಾಗ ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್ ಈ ಥರ ಎಲ್ಲ ಇದೆ, ಆದರೆ ಇದು ಫಂಗೈಗೆ ಏನಕ್ಕೆ ನಾವು ಪ್ಲಾಂಟ್ ಕಿಂಗ್ಡಮಲ್ಲಿ ಇನ್ಕ್ಲೂಡ್ ಮಾಡಲ್ಲ. ಓಕೆ, ಇದೇ ಒಂದು ಸಪ್ರೇಟ್ ಕಿಂಗ್ಡಮ್ ಫಂಗೈ ಅಂತಲೇ ಸಪ್ರೇಟ್ ಕಿಂಗ್ಡಮ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ಫಸ್ಟ್ ಏನಿದೆ, ಫಂಗೈ ಡಿಫರ್ ಫ್ರಮ್ ಪ್ಲಾಂಟ್ಸ್ ಇನ್ ದೇರ್ ಮೋಡ್ ಆಫ್ ನ್ಯೂಟ್ರಿಷನ್, ರಿಸರ್ವ್ ಫುಡ್ ಮೆಟೀರಿಯಲ್ ಆ್ಯಂಡ್ ಕಂಪೋಸಿಷನ್ ಆಫ್ ಸೆಲ್ ವಾಲ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ದೇ ಆರ್ ಹೆಟಿರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ವಿಚ್ ಡಿರೈವ್ their nutrients mainly by absorption from the surrounding medium due to lack of chlorophyll. ಇವಾಗ ಫಂಗೈ ಏನಿದೆ ಇವರು ಹೆಟಿರೋಟ್ರೋಪಿಕ್, ಆದರೆ ಪ್ಲ್ಯಾಂಟ್ಸ್ ಏನಿರುತ್ತೆ ಒಂದು ಆಟೋಟ್ರೋಫಿಕ್. ಅದಕ್ಕೆ ಇವ್ರಿಗೆ ಪ್ಲ್ಯಾಂಟ್ ಕಿಂಗ್ಡಮ್ಗೆ ಸೇರಿಸ್ಕೊಂಡಿಲ್ಲ. ಏನಕ್ಕೆ? ಆಟೋಟ್ರೋಫಿಕ್ ಯಾವುದು? ಒಂದು ಪ್ಲ್ಯಾಂಟ್ ಕಿಂಗ್ಡಮ್. ಅವರು ಆಟೋಟ್ರೋಫಿಕ್ ಇರ್ತಾರೆ, ಅವರು ಅವ್ರ ಫುಡ್ನ ಪ್ರಿಪೇರ್ ಮಾಡ್ಕೋತಾರೆ. ಆದರೆ ಈ ಫಂಗೈ ಇದ್ದಾರಲ್ಲ ಇವರು ಹೆಟಿರೋಟ್ರೋಫಿಕ್, ಇವರು ಒಂದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ವಿಚ್ ಡಿರೈವ್ ದ ನ್ಯೂಟ್ರಿಯೆಂಟ್ಸ್ ಮೇನ್ಲಿ ಬೈ ಅಬ್ಸಾರ್ಪ್ಷನ್ ಫ್ರಮ್ ದ ಸರೌಂಡಿಂಗ್ ಮೀಡಿಯಮ್ ಡ್ಯೂ ಟು ಲ್ಯಾಕ್ ಆಫ್ ಕ್ಲೋರೋಫಿಲ್. ಕ್ಲೋರೋಫಿಲ್ ಒಂದು ಪ್ಲ್ಯಾಂಟ್ಸಲ್ಲಿ ಪ್ರೆಸೆಂಟ್ ಇರುತ್ತೆ, ಆದರೆ ಫಂಗೈಯಲ್ಲಿ ಆಬ್ಸೆಂಟ್ ಇರುತ್ತೆ. ಸೊ ಲ್ಯಾಕ್ ಆಫ್ ಕ್ಲೋರೋಫಿಲ್ ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಏದು ಲ್ಯಾಕ್ ಆಫ್ ಕ್ಲೋರೋಫಿಲ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಯಾವುದರಲ್ಲಿ? ಫಂಗೈಯಲ್ಲಿ. ಥರ್ಡ್ ಪಾಯಿಂಟ್, ದೇ ಆರ್ ಎಸೆನ್ಷಿಯಲಿ ದ ಡಿಕಂಪೋಸರ್ಸ್ ಆ್ಯಂಡ್ ಮಿನರಲೈಸರ್ಸ್ ಆಫ್ ದ ಬಯೋಸ್ಫಿಯರ್. ಫಂಗೈ ಏನಿರ್ತಾರೆ ಇವರು ಒಂದು ಡಿಕಂಪೋಸರ್ಸ್ ಆಗಿರ್ತಾರೆ, ಆದರೆ ಪ್ಲ್ಯಾಂಟ್ಸ್ ಏನಾಗಿರುತ್ತೆ ನಿಮಗೆ ಗೊತ್ತಿದೆ, ಪ್ರೊಡ್ಯೂಸರ್ಸ್. ಪ್ಲ್ಯಾಂಟ್ಸ್ ಆರ್ ಪ್ರೊಡ್ಯೂಸರ್ಸ್, ಫಂಗೈ ಆರ್ ಡಿಕಂಪೋಸರ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್, ಫೋರ್ತ್ ಪಾಯಿಂಟ್, ದ ರಿಸರ್ವ್ ಫುಡ್ ಮೆಟೀರಿಯಲ್ ಈಸ್ ಗ್ಲೈಕೋಜನ್ ಆ್ಯಂಡ್ ಫ್ಯಾಟ್. ಯಾವುದರಲ್ಲಿ? ಫಂಗೈಯಲ್ಲಿ ದ ರಿಸರ್ವ್ ಫುಡ್ ಮೆಟೀರಿಯಲ್ ಈಸ್ ಗ್ಲೈಕೋಜನ್ ಆ್ಯಂಡ್ ಫ್ಯಾಟ್. ನೆಕ್ಸ್ಟ್ ಪಾಯಿಂಟ್, ಇದು ಫಿಫ್ತ್ ಪಾಯಿಂಟ್ ಇಂಪಾರ್ಟೆಂಟ್. ದ ಸೆಲ್ ವಾಲ್ ಈಸ್ ಜನರಲಿ ಕಂಪೋಸ್ಡ್ ಆಫ್ ಚಿಟಿನ್. ಇದು ಸೆಲ್ ವಾಲ್ ಈಸ್ ಜನರಲಿ ಕಂಪೋಸ್ಡ್ ಆಫ್ ಚಿಟಿನ್ ಇದೆಯಲ್ಲ, ಇದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ದ ಸೆಲ್ ವಾಲ್ ಆಫ್ ಫಂಗೈ ಈಸ್ ಜನರಲಿ ಕಂಪೋಸ್ಡ್ ಆಫ್ ಚಿಟಿನ್. ಓಕೆ, ದೇರ್ ಫಾರ್ ಫಂಗೈ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ಪ್ಲ್ಯಾಂಟ್ ಕಿಂಗ್ಡಮ್. ಇದೆಲ್ಲ ಒಂದು ಪ್ಲ್ಯಾಂಟ್ ಕಿಂಗ್ಡಮ್ದು ಯಾವುದು ಇವರಲ್ಲಿ ಕ್ವಾಲಿಟೀಸ್ ಇಲ್ಲ, ಅದಕ್ಕೆ ಇವ್ರಿಗೆ ಫಂಗೈಗೆ ಪ್ಲ್ಯಾಂಟ್ ಕಿಂಗ್ಡಮ್ಗೆ ಸೇರಿಸ್ಕೊಳ್ಳಲ್ಲ. ನೆಕ್ಸ್ಟ್ ಕ್ವೆಶನ್, ವಿಚ್ ಸಬ್ಸ್ಟೆನ್ಸ್ ಫಾರ್ಮ್ಸ್ ದ ಸೆಲ್ ವಾಲ್ ಇನ್ ಫಂಗೈ? ಅಗೇನ್ ಬಂತು ನೋಡಿ ಆ ಕ್ವೆಶನ್, ವಿಚ್ ಸಬ್ಸ್ಟೆನ್ಸ್ ಫಾರ್ಮ್ಸ್ ದ ಸೆಲ್ ವಾಲ್ ಇನ್ ಫಂಗೈ? ಚಿಟಿನ್ ಇದಕ್ಕೆ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 7, ವಿಚ್ ಟೈಪ್ ಆಫ್ ಫುಡ್ ರಿಸರ್ವ್ ಈಸ್ ಫಾರ್ಮ್ಡ್ ಇನ್ ಫಂಗೈ? ಇದರಲ್ಲಿ ಗ್ಲೈಕೋಜನ್ ಮತ್ತು ಆಯಿಲ್ ಗ್ಲೋಬ್ಯೂಲ್ಸ್, ಗ್ಲೈಕೋಜನ್ ಆ್ಯಂಡ್ ಫ್ಯಾಟ್ ಅಂತಲೂ ಬರಿಬೋದು. ದ ರಿಸರ್ವ್ ಫುಡ್ ಮೆಟೀರಿಯಲ್ ಈಸ್ ಗ್ಲೈಕೋಜನ್ ಆ್ಯಂಡ್ ಫ್ಯಾಟ್ ಇನ್ ಫಂಗೈ ಅಥವಾ ಗ್ಲೈಕೋಜನ್ ಆ್ಯಂಡ್ ಆಯಿಲ್ ಗ್ಲೋಬ್ಯೂಲ್ಸ್. ನೆಕ್ಸ್ಟ್ ಕ್ವೆಶನ್, ನೇಮ್ ಆ್ಯನ್ asexual reproductive ಮೆಥಡ್ ಬೈ ವಿಚ್ ಈಸ್ಟ್ ರಿಪ್ರೊಡ್ಯೂಸಸ್. ಇದಕ್ಕೆ ಆನ್ಸರ್ ಬಡ್ಡಿಂಗ್. ನೇಮ್ ಆ್ಯನ್ asexual reproductive ಮೆಥಡ್ ಬೈ ವಿಚ್ ಈಸ್ಟ್ ರಿಪ್ರೊಡ್ಯೂಸಸ್. ಇದಕ್ಕೆ ಆನ್ಸರ್ ಬಡ್ಡಿಂಗ್. ನೆಕ್ಸ್ಟ್ ಕ್ವೆಶನ್ ನಂಬರ್ 9, ಗಿವ್ 2 ಡಿಸ್ಟಿಂಕ್ಟ್ ಫೀಚರ್ಸ್ ಆಫ್ ಫಂಗಲ್ ಬಾಡಿ. ಫಂಗಲ್ ಬಾಡಿಲಿ ಏನೇನಾಗುತ್ತೆ, ಏನೇನು ಫೀಚರ್ಸ್ ಇರುತ್ತೆ ಅಂದರೆ, ಫಸ್ಟ್ ಪಾಯಿಂಟ್, ದ ಬಾಡಿ ಆಫ್ ಫಂಗಸ್ ಈಸ್ ಟಿಪಿಕಲಿ ಥೈಲಾಯ್ಡ್, ದಟ್ ಈಸ್ ನಾಟ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್. ಯಾವುದು? ದ ಬಾಡಿ ಆಫ್ ಫಂಗಸ್ ಇದೆಯಲ್ಲ ಅದು, ಇಟ್ ಈಸ್ ನಾಟ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್. ಬಾಡಿ ಆಫ್ ಫಂಗಸ್. ಓಕೆ, ನೆಕ್ಸ್ಟ್ ಪಾಯಿಂಟ್, ದ ಫಂಗಲ್ ಬಾಡಿ ಕನ್ಸಿಸ್ಟ್ ಆಫ್ ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ಹೈಫೆ. The fungal body consists of long, slender, thread-like structures called hyphae. Okay, next question number 10. Give a short note on nutrition in fungi. Okay, fungi ಅಲ್ಲಿ ನ್ಯೂಟ್ರಿಷನ್ ಹೇಗೆ ಆಗುತ್ತೆ ಅಂದರೆ, ಫಸ್ಟ್ ಪಾಯಿಂಟ್ ನೋಡಿ, ಮೋಸ್ಟ್ ಆಫ್ ದ ಫಂಗೈ ಆರ್ ಹೆಟಿರೋಟ್ರೋಫಿಕ್ ಆ್ಯಂಡ್ ಅಬ್ಸರ್ವ್ soluble organic matter from the dead organisms and hence they are called saprophytes. ಯಾವುದು? ಫಂಗೈಗೆ ನಾವು ಏನಕ್ಕೆ ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ತೀವಿ? ಅದು ಹೆಟಿರೋಟ್ರೋಫಿಕ್ ಆ್ಯಂಡ್ ಅಬ್ಸರ್ವ್ ಸಾಲ್ಯುಬಲ್ ಆರ್ಗ್ಯಾನಿಕ್ ಮ್ಯಾಟರ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸ್. ಅದಕ್ಕೆ ನಾವು ಅದಕ್ಕೆ ಹೆಟಿರೋಟ್ರೋಫಿಕ್ ಅಂತೀವಿ. ಅದು ಸ್ಯಾಪ್ರೋಫೈಟ್ಸ್, ಅದು ಆಟೋಟ್ರೋಫಿಕ್ ಅಲ್ಲ, ಅದು ಫುಡ್ ಅದನ್ನೇ ಪ್ರಿಪೇರ್ ಮಾಡೋದಿಲ್ಲ, ಬೇರೆ ಡೆಡ್ ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಯಾವುದು? ಫಂಗೈ. ನೆಕ್ಸ್ಟ್ ಪಾಯಿಂಟ್, ಸಮ್ ಅದರ್ ಫಂಗೈ ಡಿಪೆಂಡ್ ಆನ್ ಲಿವಿಂಗ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫಾರ್ ಫುಡ್ are called parasites and a few live as symbiotics. ಓಕೆ, ಇವಾಗ ಒಂದು ಸ್ವಲ್ಪ ಫಂಗೈ ಬಗ್ಗೆ ಹೇಳ್ತೀನಿ, ಹಾಗೆ ಕೇಳಿಸ್ಕೊಳ್ಳಿ. ಒಂದು ಫಂಗೈ ಏನಿದೆ ಒಂದು ಯೂಕ್ಯಾರಿಯೋಟಿಕ್, ಫಂಗೈ ಏನಿದೆ ಒಂದು
ಯೂಕ್ಯಾರಿಯೋಟ್ ಇರುತ್ತೆ ಮತ್ತು ಮಲ್ಟಿ ಸೆಲ್ಯುಲಾರ್ ಇರುತ್ತೆ. ಇದು ಒಂದು ಹೆಟಿರೋಟ್ರೋಫಿಕ್ ಅಥವಾ ಒಂದು ಸ್ಯಾಪ್ರೋಫೈಟ್ಸ್. ಇದು ಹೆಟಿರೋಟ್ರೋಫ್ಸ್, ಇದು ಸ್ಯಾಪ್ರೋಫೈಟಿಕ್ ಇದಕ್ಕೆ ಹೇಳ್ತೀವಿ ಫಂಗೈಗೆ. ಇನ್ನೊಂದು ಸೆಲ್ವಾಲ್ ಏನಿರುತ್ತೆ ಚಿಟಿನ್ ಇರುತ್ತೆ. ಇದೊಂದು ಸಮ್ ಫಾರ್ಮ್ ಸಿಂಬಯೋಟಿಕ್ ಒಂದು ಅಸೋಸಿಯೇಷನ್ ಆಗುತ್ತೆ. ಇವ್ರದ್ದು ಸಿಂಬಯೋಟಿಕ್ ಅಸೋಸಿಯೇಷನ್ ಇರುತ್ತೆ. ಯಾವುದ್ರ ಜೊತೆ ಅಂದರೆ ಬ್ಲೂ ಗ್ರೀನ್ ಆಲ್ಗೆ ಜೊತೆ. ಇದಕ್ಕೆ ಎಕ್ಸಾಂಪಲ್ ಯಾವುದೊಂದು ಇರುತ್ತೆ, ಮಶ್ರೂಮ್. ಓಕೆ, ಇದರಲ್ಲಿ ಮೇನ್ ಪಾಯಿಂಟ್ ನಿಮಗೆ ಫಂಗೈಯಲ್ಲಿ ಏನು ನೆನಪಿಗಿರಬೇಕು, ಇದೊಂದು ಹೆಟಿರೋಟ್ರೋಫಿಕ್ ಮತ್ತು ಸ್ಯಾಪ್ರೋಫೈಟಿಕ್ ಚಿಟಿನ್, ಇದು ಮೂರು ಇಂಪಾರ್ಟೆಂಟ್. ನೋಡಿ ಇವಾಗ ಪ್ರೋಟಿಸ್ಟಾ ಒಂದು ಯೂಕ್ಯಾರಿಯೋಟಿಕ್, ಇದೊಂದು ಯೂಕ್ಯಾರಿಯೋಟಿಕ್ ಯೂನಿಸೆಲ್ಯುಲಾರ್. ಇವರೊಬ್ಬರು ಆಟೋಟ್ರೋಫ್ಸ್. ಯಾರು ಆಟೋಮೆಟಿಕ್ ಆಗಿ ಅವರು ಫುಡ್ ಪ್ರಿಪೇರ್ ಮಾಡ್ತಾರೆ. ಪ್ರೋಟಿಸ್ಟಾ ಇವರೊಬ್ಬರು ಆಟೋಟ್ರೋಫ್ಸ್ ಅಥವಾ ಕೆಲವೊಂದು ಹೆಟಿರೋಟ್ರೋಫ್ಸ್ ಇರುತ್ತೆ. ಕೆಲವೊಂದು ಆಟೋಟ್ರೋಫ್ಸ್ ಇರುತ್ತೆ, ಕೆಲವೊಂದು ಹೆಟಿರೋಟ್ರೋಫ್ಸ್ ಇರುತ್ತೆ ಪ್ರೋಟಿಸ್ಟಾದಲ್ಲಿ. ಇದರಲ್ಲಿ ಮೂಮೆಂಟ್ ಯಾವ್ದ್ಯಾವುದು ಮೂಮೆಂಟ್ ಮಾಡುತ್ತೆ ಅಂದರೆ ಸೀಲಿಯಾ, ಫ್ಲಾಜಿಲಾ, ಸುಡೋಪೋಡಿಯಾ. ನೋಡಿ ಇವಾಗ ಮೇನ್ ಇದರಲ್ಲಿ ಪ್ರೋಟಿಸ್ಟಾದಲ್ಲಿ ಅಮೀಬಾ ಬಗ್ಗೆ ಕೇಳ್ತಾರೆ. ಸೊ ಅಮೀಬಾದಲ್ಲಿ ಒಂದು ಲೋಕೋಮೋಟರಿ ಸ್ಟ್ರಕ್ಚರ್ಸ್ ಯಾವುದು ಅಂತ ಕೇಳ್ತಾರೆ. ಅಂದರೆ ದ ಲೋಕೋಮೋಟರಿ ಸ್ಟ್ರಕ್ಚರ್ ಆಫ್ ಅಮೀಬಾ ಈಸ್ ಅಂತ ಕೇಳಿದಾಗ ನೀವು ಸುಡೋಪೋಡಿಯಾ ಅಂತ ಬರಿಬೇಕು. ಪ್ರೋಟಿಸ್ಟಾದಲ್ಲಿ ಬರುತ್ತೆ ಅಮೀಬಾ. ಸೊ ದ ಲೋಕೋಮೋಟರಿ ಸ್ಟ್ರಕ್ಚರ್ ಆಫ್ ಅಮೀಬಾ ಈಸ್ ಸುಡೋಪೋಡಿಯಾ. ಓಕೆ, ನೆಕ್ಸ್ಟ್ ಮೊನೆರಾ. ನೋಡಿ ಇವಾಗ ಎಲ್ಲ ಕಿಂಗ್ಡಮಲ್ಲೂ ಏನಿರುತ್ತೆ, ಒಂದು ಯೂಕ್ಯಾರಿಯೋಟಿಕ್ ಇರುತ್ತೆ, ಆರ್ಗಾನಿಸಮ್ಸ್ ಇರುತ್ತೆ. ಆದರೆ ಮೊನೆರಲ್ಲಿ ಮಾತ್ರ ಏನಿರುತ್ತೆ, ಪ್ರೋಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಇರುತ್ತೆ. ಪ್ಲಾಂಟಲ್ಲಿ, ಅನಿಮೇಲಿಯಲ್ಲಿ ಎಲ್ಲದರಲ್ಲೂ ಒಂದು ಯೂಕ್ಯಾರಿಯೋಟಿಕ್ ಇರುತ್ತೆ. ಆದರೆ ಮೊನೆರಲ್ಲಿ ಏನಿರುತ್ತೆ, ಪ್ರೋಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. ನೋಡಿ ಇದು ಕ್ವೆಶನ್ ನಂಬರ್ 141 ಏನಿದೆ, ವಿಚ್ ಫೈಲಮ್ ಕಂಟೈನ್ಸ್ ದ ಗ್ರೇಟೆಸ್ಟ್ ನಂಬರ್ ಆಫ್ ಸ್ಪೀಷೀಸ್ ಆಫ್ ಆ್ಯನಿಮಲ್ಸ್ ಅಂತಂದ್ಬಿಟ್ಟು. ಸೊ ಇವಾಗ ನಿಮಗೆ ಆರ್ಥ್ರೋಪೋಡಾ ಇದಕ್ಕೆ ರೈಟ್ ಆನ್ಸರ್. ಯಾವುದು ಒಂದು ಗ್ರೇಟೆಸ್ಟ್ ನಂಬರ್ ಆಫ್ ಸ್ಪೀಷೀಸ್ ಆಫ್ ಅನಿಮಲ್ಸು ಆರ್ಥ್ರೋಪೋಡಾ. ಇದೊಂದು ಡೈರೆಕ್ಟ್ ಕ್ವೆಶನ್ ಕೊಟ್ಟಿದ್ದಾರೆ. ಸೊ ಇವಾಗ ಏನಿದೆ, ಒಂದು ಇದು ಟೆಕ್ಸ್ಟ್ ಬುಕ್ ಕ್ವೆಶನ್ಸಲ್ಲಿ ಅಂದರೆ ಇನ್ ಟೆಕ್ಸ್ಟ್ ಕ್ವೆಶನ್ಸಲ್ಲಿ ಇರೋದನ್ನ ಇದು ಕೊಟ್ಟಿದ್ದಾರೆ, ಆರ್ಥ್ರೋಪೋಡಾ ಅನ್ನೋದು. ಈ ಕ್ವೆಶನ್ ನಂಬರ್ 141 ಇದೆಯಲ್ಲ ಇದು. ಸೊ ನಾನು ಇವಾಗ ನಿಮಗೆ ಓರಲಿ ಹೀಗೆ ಹೇಳ್ತೀನಿ, ಒಂದು ಇಂಪಾರ್ಟೆಂಟ್ ಇನ್ ಟೆಕ್ಸ್ಟ್ ಕ್ವೆಶನ್ಸ್ ಹೇಳ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ ಕ್ಲೀನಾಗಿ ಒಂದು ಕಾನ್ಸಂಟ್ರೇಷನಿಂದ. ಏನು ಇವಾಗ, ಇನ್ ವಿಚ್ ಕಿಂಗ್ಡಮ್ ಯು ವಿಲ್ ಪ್ಲೇಸ್ ಆ್ಯನ್ ಆರ್ಗಾನಿಸಮ್ಸ್ ವಿಚ್ ಈಸ್ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟಿಕ್ ಆ್ಯಂಡ್ ಫೋಟೋಸಿಂಥೆಟಿಕ್. ಸಿಂಗಲ್ ಸೆಲ್ ಇರುತ್ತೆ, ಯೂಕ್ಯಾರಿಯೋಟ್ ಇರುತ್ತೆ, ಫೋಟೋಸಿಂಥೆಟಿಕ್ ಇರುತ್ತೆ. ಅದು ಯಾವುದು ಅಂದರೆ ಕಿಂಗ್ಡಮ್ ಪ್ರೋಟಿಸ್ಟಾ ಅಲ್ಲಿ ಏನಿರುತ್ತೆ, ಒಂದು ಸಿಂಗಲ್ ಸೆಲ್ ಇರುತ್ತೆ, ಯೂಕ್ಯಾರಿಯೋಟಿಕ್ ಇರುತ್ತೆ ಮತ್ತು ಫೋಟೋಸಿಂಥೆಟಿಕ್ ಇರುತ್ತೆ. ಯಾವುದು, ಪ್ರೋಟಿಸ್ಟಾ. ನೆಕ್ಸ್ಟ್ ಕ್ವೆಶನ್, ಇದು ಕೂಡ ಒಂದು ಯಾವುದೋ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. ದ ಲೋಯೆಸ್ಟ್ ಕ್ಯಾಟಗರಿ ಆಫ್ ಕ್ಲಾಸಿಫಿಕೇಷನ್ ಈಸ್ ಫೈಲಮ್, ಜೀನಸ್, ಸ್ಪೀಷೀಸ್, ಫ್ಯಾಮಿಲಿ. ಈ ಥರ ಇದೆ, ಫೈಲಮ್, ಜೀನಸ್, ಸ್ಪೀಷೀಸ್, ಫ್ಯಾಮಿಲಿ. ಇದರಲ್ಲಿ ಯಾವುದು ಲೋಯೆಸ್ಟ್ ಕ್ಯಾಟಗರಿ ಆಫ್ ಕ್ಲಾಸಿಫಿಕೇಷನ್ ಅಂದರೆ ಸ್ಪೀಷೀಸ್ ಈಸ್ ದ ಲೋಯೆಸ್ಟ್ ಕ್ಯಾಟಗರಿ ಆಫ್ ಕ್ಲಾಸಿಫಿಕೇಷನ್. ನೀವು ಇದು 9th ಇದೆ, ನಿಮಗೆ ಫಸ್ಟ್ PUCಲೂ ಇದೆ ಇದು. ಓಕೆ, ನೆಕ್ಸ್ಟ್ ಪ್ರೋಕ್ಯಾರಿಯೋಟಿಕ್ ಯಾವುದು ಅಂದರೆ ನಿಮಗೆ ಇವಾಗಲೇ ಹೇಳಿದೆ ಪ್ರೋಕ್ಯಾರಿಯೋಟಿಕ್ ಒಂದೇ ಇರೋದು ಮೊನೆರಾ. ಇವಾಗ ಫಂಗೈ, ಪ್ರೋಟಿಸ್ಟಾ ಇದೆಲ್ಲ ಏನಿದೆ ಒಂದು ಯೂಕ್ಯಾರಿಯೋಟ್ ಆಗಿರುತ್ತೆ. ಪ್ರೋಕ್ಯಾರಿಯೋಟಿಕ್ ಕಿಂಗ್ಡಮ್ ಯಾವುದು, ಕಿಂಗ್ಡಮ್ ಮೊನೆರಾ ಈಸ್ ಅ ಪ್ರೋಕ್ಯಾರಿಯೋಟಿಕ್ ಆರ್ಗನಿಸಮ್ಸ್. ಇದರಲ್ಲಿ ಪ್ರೋಕ್ಯಾರಿಯೋಟಿಕ್ ಆರ್ಗನಿಸಮ್ಸ್ ಸಿಗುತ್ತೆ ನಮಗೆ, ಕಿಂಗ್ಡಮ್ ಮೊನೆರಾ. ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಕೈನೋಡರ್ಮ್ಯಾಟಾ. ಇದು ಭಾಳ ಸತಿ ಹೇಳಿದ್ದೀನಿ. ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಕೈನೋಡರ್ಮ್ಯಾಟಾ. ನನಗನ್ಸುತ್ತೆ ಆ್ಯಕ್ಚುಲಿ ಈ ಸರಿ ಪ್ಲ್ಯಾಂಟ್ ಕಿಂಗ್ಡಮ್ ಬಗ್ಗೆ ಜಾಸ್ತಿ ಕೊಡ್ಬೋದು ಅಂತ ಅಂದ್ಬಿಟ್ಟು. ಸೊ ಏನಕ್ಕೆ ಲಾಸ್ಟ್ 2021 ಅನಿಮಲ್ ಕಿಂಗ್ಡಮ್ ಬಗ್ಗೆ ಕೇಳಿದ್ದಾರೆ. ಸೊ ಅಗೇನ್ ಅವರು ಸೇಮ್ ರಿಪೀಟ್ ಮಾಡೋದಿಲ್ಲ. 2020 ಪ್ಲ್ಯಾಂಟ್ ಕಿಂಗ್ಡಮ್ ಕೊಟ್ಟಿದ್ದರು. ಸೊ 2022 ಪ್ಲ್ಯಾಂಟ್ ಕಿಂಗ್ಡಮ್ ಕೊಡ್ಬೋದು. ಸೊ ನೀವು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಪ್ಲ್ಯಾಂಟ್ ಕಿಂಗ್ಡಮ್ ಮೇಲೆ ಕೊಡಿ. ಅನಿಮಲ್ ಕಿಂಗ್ಡಮ್ ಕೂಡ ಓದ್ಕೊಳ್ಳಿ, ಬಟ್ ಮ್ಯಾಕ್ಸಿಮಮ್ ನೀವು ಕಾನ್ಸಂಟ್ರೇಷನ್ ಪ್ಲ್ಯಾಂಟ್ ಕಿಂಗ್ಡಮ್ ಮೇಲೆ ಕೊಡಿ. ಏನಕ್ಕೆ ಅಂದರೆ ಆ್ಯಕ್ಚುಲಿ ಮಾಡಲ್ ಕ್ವೆಶನ್ ಪೇಪರಲ್ಲೂ ಕೂಡ ಒಂದು ಪ್ಲ್ಯಾಂಟ್ ಕಿಂಗ್ಡಮ್ ಬಗ್ಗೆನೇ ಕ್ವೆಶನ್ಸ್ ಕೇಳಿದ್ದಾರೆ ಮ್ಯಾಕ್ಸಿಮಮ್. ಸೊ ನೀವು ಪ್ಲ್ಯಾಂಟ್ ಕಿಂಗ್ಡಮ್ ಬಗ್ಗೆನೇ ಜಾಸ್ತಿ ಡೀಟೇಲಾಗಿ ಸ್ಟಡಿ ಮಾಡಿ. ನಾನು ಇವತ್ತು ಪ್ಲ್ಯಾಂಟ್ ಕಿಂಗ್ಡಮ್ ಬಗ್ಗೆ ಜಾಸ್ತಿ ಕ್ವೆಶನ್ಸ್ ಕೊಡ್ತೀನಿ. ಅಗೇನ್ ನೀವು ನೋಡ್ಬೋದು ಬ್ರಯೋಫೈಟಾ, ಥ್ಯಾಲೋಫೈಟಾ, ಒಂದು ಟೆರಿಡೋಫೈಟಾ ಬಗ್ಗೆ ನಿಮಗೆ ಒಂದು ಮೇಯ್ನ್ ನೀವು ಎಲ್ಲಿಂದ ಓದಬೇಕು, ಪೇಪರ್ 2 ಅವ್ರಿಗೆ, ಎಸ್ಪೆಷಲಿ ಪೇಪರ್ 2 ಅವ್ರು ಏನು ಮಾಡಿ ಅಂದರೆ ನೀವು ಒಂದು ಫಸ್ಟ್ PUCಯಲ್ಲಿ ಬ್ರಯೋಫೈಟಾ, ಟೆರಿಡೋಫೈಟಾ, ಥ್ಯಾಲೋಫೈಟಾ ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ಓದ್ಕೊಳ್ಳಿ. ಏನಕ್ಕೆ, ಮತ್ತು ಜಿಮ್ನೋಸ್ಪಮ್ಸ್, ಎಂಜಿಯೋಸ್ಪಮ್ಸ್, ಇಷ್ಟು ಡೀಟೇಲಾಗಿ ಪ್ರತಿಯೊಂದು ವರ್ಡ್ ಕೂಡ ಬಿಡಬೇಡಿ, ಅದನ್ನು ಓದ್ಕೊಳ್ಳಿ.
ಏನಕ್ಕೆ ಕಂಪಲ್ಸರಿ 100% 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಅದರಲ್ಲಿ ಬಂದೇ ಬರುತ್ತೆ. ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯಾರೂ ಹೇಳ್ಕೊಡೋದಲ್ಲ, ಇದೊಂದು ಟಾಪ್ ಸೀಕ್ರೆಟ್ ಇದು. ನೋಡಿ, ಈ ಲೆಸನ್ನಿಂದ ಒಂದು ಕ್ವೆಶನ್ ಕೇಳಿದ್ದಾರೆ. ಲಿಚನ್ ಇಸ್ ದ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಅಂತ ಕೇಳಿದ್ದಾರೆ. ಸೊ ಈ ಲೆಸನ್ನಿಂದ ಕಂಪಲ್ಸರಿ 1 ಮಾರ್ಕ್ ಕೇಳ್ತಾರೆ. ಓಕೆ, ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೇಳಿರೋದು. ನೋಡಿ, ಇವಾಗ ಈ ಕ್ವೆಶನಲ್ಲಿ ಏನಿದೆ, ವೈ ಯುಗ್ಲಿನಾ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಆ್ಯಸ್ ಅ ಪ್ಲ್ಯಾಂಟ್ ಆ್ಯಸ್ ವೆಲ್ ಆಸ್ ಅನ್ ಅನಿಮಲ್. ಒಂದು ಪ್ಲ್ಯಾಂಟ್ ಹೇಳ್ತೀವಿ, ಅನಿಮಲ್ ಅಂತಲೂ ಹೇಳ್ತೀವಿ ಯುಗ್ಲಿನಾಗೆ. ಏನಕ್ಕೆ? ಯುಗ್ಲಿನಾ ಆ್ಯಸ್ ಎ ಪ್ಲ್ಯಾಂಟ್ ಶೋಯಿಂಗ್ ಫಾಲೋಯಿಂಗ್ ಫೀಚರ್ಸ್. ದ ಬಾಡಿ ಈಸ್ ಸರೌಂಡೆಡ್ ಬೈ ಎ ಸೆಲ್ ವಾಲ್. Chloroplast is present, due to which in the presence of sunlight Euglena synthesizes its food. Innondu third point, the pigment of Euglena are identical to those present in higher plants. So idella ondu Euglena dondu plant du characteristic torisutte. Next, Euglena as an animal shows the following features. First point, a protein rich layer called pellicle is present, which makes its body flexible. Next, the locomotory organs, a short and a long flagella are present. ಯಾವುದರಲ್ಲಿ ದ ಲೋಕೋಮೋಟ್ರಿ ಆರ್ಗನ್ಸ್, ಯಾವುದರಲ್ಲಿ ಯುಗ್ಲಿನಾದಲ್ಲಿ ಲೋಕೋಮೋಟ್ರಿ ಆರ್ಗನ್ಸ್ ಯಾವುದು? ಫ್ಲಾಜಿಲ್ಲಾ. ಇದು ಪೇಪರ್ 1 ಕೇಳ್ಬೋದು. ಲಾಸ್ಟ್ ಪಾಯಿಂಟ್ ನೋಡಿ, ಇನ್ ದ ಆಬ್ಸೆನ್ಸ್ ಆಫ್ ಸನ್ಲೈಟ್ ಇಟ್ ಬಿಹೇವ್ಸ್ ಲೈಕ್ ಅ ಹೆಟಿರೋಟ್ರೋಫ್ ಬೈ ಪ್ರಿಡೇಟಿಂಗ್ ಆನ್ ಅದರ್ ಸ್ಮಾಲ್ ಆರ್ಗ್ಯಾನಿಸಮ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ, ರೈಟ್ ಎ ಶಾರ್ಟ್ ನೋಟ್ ಆನ್ ಲಿಚನ್. ಈ ಲಿಚನ್ ಬಗ್ಗೆ ಓದೋಣ. ಅ ಲಿಚನ್ ಈಸ್ ಅ ಕ್ಲೋಸ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಅನ್ ಆಲ್ಗಾ ಆ್ಯಂಡ್ ಅ ಫಂಗಸ್. ನೋಡಿ, ಇದೇ ಒಂದು ಕ್ವೆಶನ್ ಕೇಳಿದ್ರಲ್ಲಿ. ನೋಡಿ, ಕ್ವೆಶನ್ ನಂಬರ್ 143, ಇದು ಮಾಡೆಲ್ ಕ್ವೆಶನ್ ಪೇಪರ್ ಕ್ವೆಶನ್. ಇದು ಲಿಚನ್ ಈಸ್ ದ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್. ಇದಕ್ಕೆ ಆಪ್ಷನ್ ನಂಬರ್ 2 ಫಂಗೈ ಆ್ಯಂಡ್ ಆಲ್ಗೆ ಆನ್ಸರ್. ಓಕೆ, ಇವಾಗ ಓದೋಣ ಲಿಚನ್ ಬಗ್ಗೆ. ಲಿಚನ್ ಈಸ್ ಅ ಕ್ಲೋಸ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಅನ್ ಆಲ್ಗಾ ಆ್ಯಂಡ್ ಅ ಫಂಗಸ್. ದ ಆಲ್ಗಲ್ ಸೆಲ್ಸ್ ಗ್ರೋ ಇನ್ ದ ಫಂಗಲ್ mycelium. They make food by photosynthesis and some of it is passed to the fungus. The fungus provides shelter and protection to the algae. Thus, both the algae and the fungus benefit. This kind of an association between two different kinds of individual where both are benefited is called a symbiotic association. ನೆಕ್ಸ್ಟ್ ಕ್ವೆಶನ್ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಹೇಳ್ತಿರೋದು ಇದರಲ್ಲಿ ಪ್ಲ್ಯಾಂಟೇ ಬಗ್ಗೆ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ. ಒಂದೊಂದು ವರ್ಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಪ್ಲ್ಯಾಂಟೆಯಲ್ಲಿ ಏನಿದೆ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್, ಅದ್ರ ಫೀಚರ್ಸ್ ಏನು ನೋಡೋಣ. ಫಸ್ಟ್ ಪಾಯಿಂಟ್, ದ ಆರ್ಗ್ಯಾನಿಸಮ್ಸ್ ಆರ್ ಮಲ್ಟಿಸೆಲ್ಯುಲರ್, ಯೂಕ್ಯಾರಿಯೋಟಿಕ್ ಆ್ಯಂಡ್ ಗ್ರೀನ್ ಆಟೋಟ್ರೋಫ್ಸ್. ಸೆಕೆಂಡ್ ಪಾಯಿಂಟ್, ದ ಪ್ಲ್ಯಾಂಟ್ ಬಾಡಿ ಆಫ್ ಮೋಸ್ಟ್ ಆಫ್ ದ ಆರ್ಗ್ಯಾನಿಸಮ್ಸ್ ಈಸ್ ವೆಲ್ ಡಿಫ್ರೆನ್ಷಿಯೇಟೆಡ್ ಇಂಟು ಡಿಫ್ರೆಂಟ್ ಪಾರ್ಟ್ಸ್ ಲೈಕ್ ರೂಟ್, ಸ್ಟೆಮ್, ಲೀಫ್ ಎಕ್ಸೆಟ್ರಾ. ಸಮ್ ಆಫ್ ದ ಪ್ಲ್ಯಾಂಟ್ಸ್ ಆರ್ ಥ್ಯಾಲೋಫೈಟ್ಸ್. ಇವಾಗ ಥ್ಯಾಲೋಫೈಟ್ಸಲ್ಲಿ ಏನಿರುತ್ತೆ, ಒಂದು ರೂಟ್ಸ್, ಸ್ಟೆಮ್, ಲೀವ್ಸ್ ಇದೆಲ್ಲ ನಾವು ನೋಡೋಕ್ಕೆ ಬರುತ್ತೆ. ನೋಡಿ, ಇವಾಗ ಅಗೇನ್ ನಾನು ಇದು ಹೇಳ್ತಾ ಇದ್ದೀನಿ, ಒಂದು ಫಸ್ಟ್ PUC ಬುಕ್ಕಲ್ಲಿದೆ ಪ್ಲ್ಯಾಂಟ್ ಕಿಂಗ್ಡಮ್ ಬಗ್ಗೆ ಡೀಟೇಲಾಗಿ ಓದ್ಕೊಳ್ಳಿ. ನಾನು MCQs ಭಾಳಷ್ಟು ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಇದರಲ್ಲಿ, ಯಾವುದ್ರದ್ದು ಒಂದು ಪ್ಲ್ಯಾಂಟ್ ಕಿಂಗ್ಡಮ್ ಬಗ್ಗೆ. ಅದನ್ನು ನೀವು ಇನ್ನೊಂದು ಸರಿ ಒಂದು ಪರ್ಫೆಕ್ಟಾಗಿ ಓದ್ಕೊಂಡು ಒಂದೊಂದು ಪಾಯಿಂಟ್ ಕೂಡ, ಒಂದೊಂದು ಕ್ವೆಶನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲ್ಯಾಂಟ್ ಕಿಂಗ್ಡಮ್ದು. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ದ ಹೈಯರ್ ಗ್ರೂಪ್ ಆಫ್ ಪ್ಲ್ಯಾಂಟ್ಸ್ ಆರ್ ಡಿಫ್ರೆನ್ಷಿಯೇಟೆಡ್ ಆನ್ ದ ಬೇಸಿಸ್ ಆಫ್ ವೆದರ್ ಸೀಡ್ಸ್ ಆರ್ ಪ್ರೆಸೆಂಟ್ ಆರ್ ನಾಟ್. ಇನ್ನೊಂದು, ವೆದರ್ ಸೀಡ್ಸ್ ಆರ್ ಎನ್ಕ್ಲೋಸ್ಡ್ ವಿತ್ ಇನ್ ಫ್ರೂಟ್ಸ್ ಆರ್ ನಾಟ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಒಂದು ಪ್ಲ್ಯಾಂಟ್ಸ್ನ ಹೇಗೆ ಕ್ಲಾಸಿಫೈ ಮಾಡಿದ್ದೀವಿ. ಇವಾಗ ಇದರಲ್ಲಿ ಸೀಡ್ ಪ್ರೆಸೆಂಟ್ ಇದೆ, ಸೀಡ್ ಪ್ರೆಸೆಂಟ್ ಇಲ್ಲ, ಯಾವುದ್ರಲ್ಲಿ ಸೀಡ್ಸ್ ಇರುತ್ತೆ, ಯಾವುದ್ರಲ್ಲಿ ಸೀಡ್ಸ್ ಇಲ್ಲ ಹೇಳಿದ್ದೀನಿ ನಿಮಗೆ. ಒಂದು ಎಂಜಿಯೋಸ್ಪಮ್ಸ್ ಮತ್ತು ಜಿಮ್ನೋಸ್ಪಮ್ಸಲ್ಲಿ ಸೀಡ್ಸ್ ಇರುತ್ತೆ, ಮತ್ತು ಯಾವುದ್ರಲ್ಲಿ ಸೀಡ್ಸ್ ಇರಲ್ಲ ಅದು ಕೂಡ ಹೇಳಿದ್ದೀನಿ. ಅಗೇನ್, ವೆದರ್ ಸೀಡ್ಸ್ ಆರ್ ಎನ್ಕ್ಲೋಸ್ಡ್ ವಿತ್ ಫ್ರೂಟ್ಸ್ ಆರ್ ನಾಟ್. ಅಂದರೆ ಒಂದು ಸೀಡ್ಸ್ ಹೇಗಿರುತ್ತೆ, ನೇಕೆಡ್ ಇರುತ್ತೋ ಅಥವಾ ಎನ್ಕ್ಲೋಸ್ಡ್ ಇರುತ್ತೋ, ಅದು ಯಾವುದ್ರಲ್ಲಿ ನೇಕೆಡ್ ಇರುತ್ತೆ, ಯಾವುದ್ರಲ್ಲಿ ಒಂದು ಎನ್ಕ್ಲೋಸ್ಡ್ ಇರುತ್ತೆ, ಅದು ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ನೋಡಿ, ಕಿಂಗ್ಡಮ್ ಪ್ಲ್ಯಾಂಟೇ ಇನ್ಕ್ಲೂಡ್ಸ್ ಅಕ್ವಾಟಿಕ್, ಥ್ಯಾಲೋಫೈಟ್ಸ್, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪಮ್ಸ್ ಆ್ಯಂಡ್ ಎಂಜಿಯೋಸ್ಪಮ್ಸ್. ಏನೇನಿರುತ್ತೆ ಕಿಂಗ್ಡಮ್ ಪ್ಲ್ಯಾಂಟಲ್ಲಿ? ಥ್ಯಾಲೋಫೈಟ್ಸ್, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪಮ್ ಆ್ಯಂಡ್ ಎಂಜಿಯೋಸ್ಪಮ್ಸ್. ನೆಕ್ಸ್ಟ್ ಅನಿಮೇಲಿಯಾ ಅಂದರೆ ಒಂದು ಅನಿಮೇಲಿಯಾ, ಕಿಂಗ್ಡಮ್ ಅನಿಮೇಲಿಯಾ ಬಗ್ಗೆ ನೋಡೋಣ. ಅನಿಮಲ್ಸ್ ಆರ್ ಮಲ್ಟಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಮಲ್ಟಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಯಾವುದು? ಅನಿಮೇಲಿಯಾದಲ್ಲಿ. ಸೆಕೆಂಡ್ ಪಾಯಿಂಟ್, most animals have a high level of tissue differentiation and many have
ಸ್ಪೆಷಲೈಸ್ಡ್ ಬಾಡಿ ಆರ್ಗನ್ಸ್. ಇವಾಗ ಅನಿಮಲ್ ಕಿಂಗ್ಡಮಲ್ಲಿ ಓದಿದ್ರೆ ನೀವು ಅದು ಗೊತ್ತಾಗುತ್ತೆ. ಏನು, ಮೋಸ್ಟ್ ಅನಿಮಲ್ಸ್ ಹ್ಯಾವ್ ಎ ಹೈ ಲೆವೆಲ್ ಆಫ್ ಟಿಶ್ಯೂ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಮೆನಿ ಹ್ಯಾವ್ ಸ್ಪೆಷಲೈಸ್ಡ್ ಬಾಡಿ ಆರ್ಗನ್ಸ್. ಥರ್ಡ್ ಪಾಯಿಂಟ್, most animals have a nervous system which is used to coordinate their body actions and responses. ನೀವು ಅನಿಮಲ್ ಕಿಂಗ್ಡಮ್ ಬಗ್ಗೆ ಒಂದ್ಸರಿ ನೋಡಿ, ಇದು ಈ ಪಾಯಿಂಟ್ಸ್ ಎಲ್ಲ ಸಿಗುತ್ತೆ. ಫೋರ್ತ್, ದೇ ಲ್ಯಾಕ್ ಸೆಲ್ ವಾಲ್. ಏನು, ಲ್ಯಾಕ್ ಸೆಲ್ ವಾಲ್ ಯಾವುದರಲ್ಲಿ? ಅನಿಮೇಲಿಯಾದಲ್ಲಿ ಲ್ಯಾಕ್ ಸೆಲ್ ವಾಲ್. ಫಿಫ್ತ್, ದೇ ಪೊಸೆಸ್ ದ ಪವರ್ ಆಫ್ ಲೋಕೋಮೋಷನ್. ಓಕೆ, ಲಾಸ್ಟ್ ಪಾಯಿಂಟ್, ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನಿಮಲ್ಸ್ ಪ್ರೊಡ್ಯೂಸ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅದರಲ್ಲಿ ಯಾವುದು ಅಂದರೆ ಸ್ಪರ್ಮ್ಸ್ ಆ್ಯಂಡ್ ಓ. ನೋಡಿ, ನಿಮಗೆ ಮಾಡಲ್ ಕ್ವಶನ್ ಪೇಪರಲ್ಲಿ ಏನು ಕೇಳಿದರು? ಬ್ರಯೋಫೈಟ್ಸ್ ಆರ್ ಕಾಲ್ಡ್ ಆಂಫಿಬಿಯನ್ಸ್ ಆಫ್ ದ ಪ್ಲ್ಯಾಂಟ್ ಕಿಂಗ್ಡಮ್. ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ವಿಚ್ ಆರ್ ಕಾಲ್ಡ್ ಆಂಫಿಬಿಯನ್ಸ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ಕೇಳಿದರು. ಆಪ್ಷನ್ಸಲ್ಲಿ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗಬೇಡಿ. ಬ್ರಯೋಫೈಟ್ಸ್ ಆರ್ ಕಾಲ್ಡ್ ಆಂಫಿಬಿಯನ್ಸ್ ಆಫ್ ದ ಪ್ಲ್ಯಾಂಟ್ ಕಿಂಗ್ಡಮ್. ಇದು ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿಯ ಕ್ವಶನ್ನು. ಇನ್ನೊಂದು ಯಾವ್ದು ಕೇಳಿದರು? ಅಸೋಸಿಯೇಷನ್ ಬಿಟ್ವೀನ್ ಬ್ಲೂ ಗ್ರೀನ್ ಆಲ್ಗೆ ಮತ್ತು ಫಂಗೈ. ಇದಕ್ಕೆ ನಾವೇನು ಹೇಳ್ತೀವಿ? ಲಿಚನ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಫಂಗೈ ಶೋಸ್, ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಹೇಳ್ತಿರೋದು ನಿಮ್ಗೆ ಇವಾಗ. ಫಂಗೈ ಶೋಸ್ ಸ್ಯಾಪ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಫಂಗೈ ಏನಿದೆ, ಒಂದು ಸ್ಯಾಪ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ತೋರಿಸುತ್ತೆ. ಸೆಲ್ ವಾಲ್ ಆಫ್ ಫಂಗೈ ಇಸ್ ಮೇಡ್ ಅಪ್ ಆಫ್ ಚಿಟಿನ್. ಇನ್ನೊಂದು ಕೆಮಿಕಲ್ ನೇಚರ್ ಆಫ್ ಚಿಟಿನ್ ಈಸ್ ಕಾರ್ಬೋಹೈಡ್ರೇಟ್. ಇನ್ನೊಂದು ಪ್ಲ್ಯಾಂಟ್ಸ್ ವಿತೌಟ್ ವೆಲ್ ಡಿಫ್ರೆನ್ಷಿಯೇಟೆಡ್ ಸ್ಟೆಮ್, ರೂಟ್ ಆ್ಯಂಡ್ ಲೀಫ್ಟ್. ಅದು ಯಾವುದ್ರಲ್ಲಿರುತ್ತೆ? ಪ್ಲ್ಯಾಂಟ್ಸ್ ವಿತೌಟ್ ವೆಲ್ ಡಿಫ್ರೆನ್ಷಿಯೇಟೆಡ್ ಸ್ಟೆಮ್, ರೂಟ್ ಆ್ಯಂಡ್ ಲೀಫ್ ಆರ್ ಕೆಪ್ಟ್ ಇನ್ ಥ್ಯಾಲೋಫೈಟಾ. ಓಕೆ, ಡ್ಯಾಶ್ ಹ್ಯಾಸ್ ದ ಸ್ಮಾಲೆಸ್ಟ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ವಿತ್ ಎ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಮಿಲರ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಹೇಳ್ತೀವಿ? ಸ್ಪೀಶೀಸ್ ಅಂತ ಹೇಳ್ತೀವಿ. ಡೈರೆಕ್ಟ್ ಇಲ್ಲಿಂದನೇ ನಿಮಗೆ ಕ್ವಶನ್ ಕೇಳಿರೋದು ಮಾಡಲ್ ಕ್ವಶನ್ ಪೇಪರಲ್ಲಿ. ಓಕೆ, ಇನ್ನೊಂದು ನೇಕೆಡ್ ಸೀಡ್ಸ್ ಯಾವುದರಲ್ಲಿ ಇರುತ್ತೆ? ಜಿಮ್ನೋಸ್ಪರ್ಮ್ಸ್ಗೆ. ಕವರ್ಡ್ ಸೀಡ್ಸ್ ಯಾವುದರಲ್ಲಿ ಇರುತ್ತೆ? ಏಂಜಿಯೋಸ್ಪರ್ಮ್ಸಲ್ಲಿ. ಫ್ಲಾಜಿಲಾ ಯಾವುದರಲ್ಲಿ? ಯುಗ್ಲಿನಾ. ಮಾರ್ಚಾಂಟಿಯಾ ಯಾವುದರಲ್ಲಿ ಬರುತ್ತದು? ಬ್ರಯೋಫೈಟ್ಸಲ್ಲಿ. ಟೆರಿಡೋಫೈಟ್ಸಲ್ಲಿ ಯಾವ್ದು ಬರುತ್ತೆ? ಮಾರ್ಸಿಲಿಯಾ. ಥ್ಯಾಲೋಫೈಟಲ್ಲಿ ಕ್ಲಾಡೋಫೋರಾ. ಪೆನಿಸಿಲಿಯಮ್ ಯಾವುದ್ರಲ್ಲಿ ಬರುತ್ತೆ? ಇದೆಲ್ಲ ಎಕ್ಸಾಂಪಲ್ಸ್. ಯಾವುದಕ್ಕೆ? ಪೆನಿಸಿಲಿಯಮ್ ಯಾವುದ್ರಲ್ಲಿ ಬರುತ್ತೆ? ಫಂಗೈಯಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಪೋರ್ ಬೇರಿಂಗ್ ಅನಿಮಲ್ಸ್. ಅದಕ್ಕೆ ನಾವೇನು ಹೇಳ್ತೀವಿ? ಪೋರಿಫೆರಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿಪ್ಲೋಬ್ಲಾಸ್ಟಿಕ್. ಇದಕ್ಕೆ ಏನು ಹೇಳ್ತೀವಿ ನಾವು? ಕೊಲೆಂಟೆರಾಟಾ ಅಥವಾ ಸಿಲೆಂಟ್ರಾಟಾ. ಕೊಲೆಂಟ್ರಾಟಾ ಅಥವಾ ಸಿಲೆಂಟ್ರಾಟಾ ಅಂತೀವಿ. ಯಾವುದಕ್ಕೆ? ಡಿಪ್ಲೋಬ್ಲಾಸ್ಟಿಕ್ಗೆ. ಥರ್ಡ್, ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಯಾವುದರಲ್ಲಿ ಇರುತ್ತೆ ಅಂದರೆ ಅನಿಲೀಡಾದಲ್ಲಿ. ಜಾಯಿಂಟೆಡ್ ಲೆಗ್ಸ್ ಯಾವುದಕ್ಕಿರುತ್ತೆ? ಆರ್ಥ್ರೋಪೋಡಾದಲ್ಲಿ. ಫಿಫ್ತ್, ಸಾಫ್ಟ್ ಬಾಡಿಡ್ ಅನಿಮಲ್ಸ್ ಯಾವುದು? ಮೊಲಸ್ಕಾ. ನೆಕ್ಸ್ಟ್, ಸ್ಪೈನಿ ಸ್ಕಿನ್ಡ್ ಅನಿಮಲ್ಸ್. ಇದಕ್ಕೆ ನಾವು ಇಕೈನೋಡರ್ಮಾಟಾ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಈಸ್ ಗಿವನ್ ಬೈ ರಾಬರ್ಟ್ ವಿಟೇಕರ್. ಇದು ಭಾಳ ಸತಿ ಹೇಳ್ಬಿಟ್ಟಿದ್ದೀನಿ. ಸೆಕೆಂಡ್, ಬೇಸಿಕ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಈಸ್ ಸ್ಪೀಶೀಸ್. ಥರ್ಡ್, ಪ್ರೊಕ್ಯಾರಿಯೋಟ್ಸ್ ಆರ್ ಗ್ರೂಪ್ಡ್ ಇನ್ ಕಿಂಗ್ಡಮ್ ಮೊನೆರಾ. ಮೊನೆರಲ್ಲಿ ಮಾತ್ರ ಪ್ರೊಕ್ಯಾರಿಯೋಟ್ಸ್ ಬರುತ್ತೆ, ಬೇರೆದು ಯಾವುದ್ರಲ್ಲೂ ಬರುತ್ತೆ, ಬೇರೆದ್ರಲ್ಲೆಲ್ಲ ಯುಕ್ಯಾರಿಯೋಟ್ ಬರುತ್ತೆ. ನೆಕ್ಸ್ಟ್, ಫೋರ್ತ್, ಪ್ಯಾರಾಮೀಷಿಯಮ್ is a protista because of its eukaryotic unicellular morphology. Paramecium is a protista because of its eukaryotic unicellular morphology. Next, fungi do not contain chlorophyll. Very important point idu. Fungi do not contain chlorophyll. Next, a fungus mushroom can be seen without microscope. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೀಗೆ ಒಂದು ಮಾಡಲ್ ಕ್ವಶನ್ ಪೇಪರಲ್ಲಿ ಕಂಪೇರ್ ಮಾಡಿಬಿಟ್ಟು ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ನಿಮ್ಗೆ ಹೇಳ್ತೀನಿ, ಅದನ್ನು ಓದ್ಕೊಳ್ಳಿ. ಇವಾಗ ನೀವು ಹೋಗ್ಬಿಟ್ಟು ಫಸ್ಟ್ ಕೆಲಸ ಏನು ಮಾಡ್ತೀರಾ, ಇವಾಗ ನಾನು ಮಾಡಿರೋದು ಎಲ್ಲ ಒಂದು ಟಾಪಿಕ್ಸ್ನ ಒಂದು ಸೈನ್ಸ್ ಕಂಪ್ಲೀಟ್ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ನೀವು ನೋಡ್ಕೋಬೋದು. ಏನು ಮಾಡಲ್ ಕ್ವಶನ್ ಪೇಪರಲ್ಲಿ ಇವಾಗ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಬಗ್ಗೆ ಕೇಳಿದ್ದಾರೆ, ಇನ್ನೊಂದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಬಗ್ಗೆ ಕೇಳಿದ್ದಾರೆ. ಮೇನ್ ನಿಮ್ಗೇನು ಅಂದರೆ ಹೇಳೋದು, ಯಾವುದೋ ಒಂದು ಟಾಪಿಕ್ಸ್, ಯಾವುದೋ ಒಂದು ಕ್ಲಾಸಸ್ ಮಿಸ್ ಮಾಡಬೇಡಿ. ನಾನು ಏನು ಸಿಲೆಬಸ್ಸಲ್ಲಿ ಇದೆಯೋ ಅದನ್ನು ಮಾತ್ರ ನಾನು ಕವರ್ ಮಾಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ನೀವು ಸೈನ್ಸ್ ಆಗಿರಲಿ, EVS ಆಗಿರಲಿ
ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ಚೆಕ್ ಮಾಡಿ ಎಲ್ಲ ವಿಡಿಯೋಸ್ ಒಂದ್ಸರಿ ಕವರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಇದನ್ನು ನೀವೇ ಒಂದು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಹೇಳ್ಕೊಡಲ್ಲ ಆನ್ಸರ್, ಇದಕ್ಕೆ ನೀವೇ ಒಂದು ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿದೆ, ಈಸಿಯಾಗಿದೆ. ಇವಾಗ ನೀವು ಆಲ್ರೆಡಿ ಎಲ್ಲ ಓದಿದ್ದೀರಾ, ಒಂದು ರಿವಿಷನ್ ಥರ ಒಂದ್ಸರಿ ಇದನ್ನು ಸಾಲ್ವ್ ಮಾಡಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.